ರೈತರು ಬೆಳೆದಂತಹ ತರಕಾರಿಯ ಬೆಲೆ ಈಗ ಪಾತಾಳಕ್ಕೆ ಕುಸಿಯೋ ರೀತಿ ಆಗಿದೆ. ಕಾರಣ ಹೋಟೆಲ್ ಉದ್ಯಮ ಆಲ್ಮೋಸ್ಟ್ ನೆಲ ಕಚ್ತಾ ಇದೆ. ಇದರ ಪರಿಣಾಮ ಆಹಾರ ಸರಪಳಿ ಚೈನ್ ಮೇಲ್ ಕೂಡ ಆಗ್ತಾ ಇದೆ. ಸೊ ಡೀಟೇಲ್ಸ್ ಅನ್ನು ಮುಂದುವರಿಸ್ತಾ ಇದ್ದೀವಿ ನಾವು. ಹೋಟೆಲ್ಗಳಲ್ಲಿ ಐಟಮ್ಗಳನ್ನು ಕಟ್ ಮಾಡಿದ್ದಾರೆ. ತರಕಾರಿಗಳ ಬೇಡಿಕೆ ಕುಸಿತ ಆಗಿದೆ. ಟೊಮ್ಯಾಟೊ, ಈರುಳ್ಳಿ, ಬೀಟ್ರೋಟ್ ಮತ್ತು ಹೂಕೋಸು ದರ ಕುಸಿತವಾಗಿದೆ. ದರ ಕುಸಿತದಿಂದ ಗಡಿ ಜಿಲ್ಲೆಯ ಅನ್ನದಾತರು ಕಂಗಾಲಾಗಿದ್ದಾರೆ. ಕಟಾವು ಮಾಡದೆ ಹೊಲ ಗದ್ದೆಗಳಲ್ಲೇ ಬೆಳೆಗಳನ್ನು ರೈತರು ಬಿಟ್ಟಿದ್ದಾರೆ. ಚಾಮರಾಜನಗರ ತಾಲೂಕಿನ ಸಂತೆಮರಹಳ್ಳಿ ಸುತ್ತಮುತ್ತ ತರಕಾರಿ ಬೆಳೆದ ರೈತರಿಗೆ ಸಂಕಷ್ಟ ಎದುರಾಗಿದೆ. ಹಾಕಿದ ಖರ್ಚು ಬಂಡವಾಳ ಕೂಡ ಎತ್ತಕ್ಕಾಗ್ತಿಲ್ಲ ಅಂತ ತರಕಾರಿ ಬೆಳೆದಂತಹ ರೈತರು ತಮ್ಮ ಅಸಹಾಯಕತೆಯನ್ನು ತೋಡ್ಕೊಂಡಿದ್ದಾರೆ ಮತ್ತು ನಮ್ಮ ನೆರವಿಗೆ ಸರ್ಕಾರ ಬರಬೇಕು ಅಂತ ಕೇಳ್ಕೊಂಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರ್ತಕ್ಕಂಥ ಯುದ್ಧದ ಎಫೆಕ್ಟ್ ನೇರವಾಗಿ ಗಡಿ ಜಿಲ್ಲೆಯ ರೈತರಿಗೂ ಕೂಡ ತಟ್ಟಿದೆ ಅಂತ ಹೇಳ್ಬೋದು. ನೀವು ದೃಶ್ಯಗಳಿಗೆ ಕೂಡ ಗಮನಿಸ್ಬೋದು. ಇದೀಗ ನಾನು ಚಾಮರಾಜನಗರ ತಾಲೂಕಿನ ಒಂದು ಸಂತೆಮರಹಳ್ಳಿ ಸಮೀಪ ಬರ್ತಕ್ಕಂಥ ಒಂದು ಬಸವಟ್ಟಿ ಗ್ರಾಮದಲ್ಲಿದ್ದೀನಿ. ಈ ಗ್ರಾಮದಲ್ಲಿ ರೈತರ 4 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಈ ಹೂಕೋಸು ಬೆಳೆಯನ್ನು ಬೆಳೆದಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಆದರೆ ಈ ಬೆಳೆಯನ್ನು ಕೇಳಲಿಕ್ಕೂ ಕೂಡ ದಿಕ್ಕಿಲ್ಲದ ಒಂದು ಪರಿಸ್ಥಿತಿ ಮತ್ತು ವಾತಾವರಣ ಇದೀಗ ಸೃಷ್ಟಿಯಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಯಾಕೆಂದರೆ ಈಗಾಗಲೇ ಎಲ್ಲ ಕಡೆ ಕೂಡ ಗ್ಯಾಸ್ ಸಮಸ್ಯೆ ತಲೆದೋರಿದೆ. ಗ್ಯಾಸ್ ಸಮಸ್ಯೆಯಿಂದ ಈಗಾಗಲೇ ಸಾಕಷ್ಟು ಹೋಟೆಲ್ಗಳಿರ್ಬೋದು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿರ್ಬೋದು ಮತ್ತು ಜೊತೆಗೆ ಬೇರೆ ಕಡೆಗಳು ಕೂಡ ಹೋಟೆಲ್ಗಳು ಸಂಪೂರ್ಣವಾಗಿ ಬಂದಾಗಿದೆ. ಅಲ್ಲದೆ ಗಡಿ ಜಿಲ್ಲೆಯಲ್ಲಿರ್ತಕ್ಕಂಥ 200-300ಕ್ಕೂ ಫಾಸ್ಟ್ ಫುಡ್ಗಳು ಕೂಡ ಬಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಹೂಕೋಸನ್ನು ಕೇಳುವರೆ ದಿಕ್ಕಿಲ್ಲದಂಥ ಒಂದು ಪರಿಸ್ಥಿತಿ ಮತ್ತು ವಾತಾವರಣ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅನ್ನದಾತ ನಿಜಕ್ಕೂ ಕೂಡ ಆತಂಕಕ್ಕೆ ಒಳಗಾಗಿರ್ತಕ್ಕಂಥ ಕಾಣ್ತಾ ಇದ್ದೀವಿ. ಮತ್ತು ಯಾರೂ ಕೂಡ ಕೇಳಲಿಕ್ಕೂ ಕೂಡ ಜಮೀನಿಂದ ಯಾರೂ ಬರ್ತಿಲ್ಲ. ಮತ್ತು ನಾವು ಹೇಗೆ ಇದನ್ನು ಮಾರಾಟ ಮಾಡೋದು ಅನ್ನೋ ಒಂದು ಚಿಂತೆ ಕೂಡ ಇರ್ತಕ್ಕಂಥದ್ದು. ಬರೀ ಈ ಹೂಕೋಸಿನ ಪರಿಸ್ಥಿತಿ ಅಷ್ಟೇ ಅಲ್ಲ, ಈರುಳ್ಳಿ ಇರ್ಬೋದು ಮತ್ತು ಟೊಮೊಟೊ ಇರ್ಬೋದು, ಬೆಳೆದಂಥ ರೈತರು ಕೂಡ ನಿಜವಾಗ್ಲೂ ಕೂಡ ಕಂಗಾಲಾಗಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಇದೀಗ 4 ಎಕರೆ ಪ್ರದೇಶದಲ್ಲಿ ಈ ಹೂಕೋಸನ್ನು ಬೆಳೆದಂಥ ರೈತನ ಮುಟ್ಟಿದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಹೂಕೋಸು ಪರಿಸ್ಥಿತಿ ಹೇಗಿದೆ? ಕೊಂಡುಕೊಳ್ಳೋಕೆ ಬರ್ತಿದ್ದಾರಾ ಇಲ್ವಾ? ಏನಾಗಿದೆ ಸರ್ ಸಮಸ್ಯೆ? ಈಗ ಏನಾಗಿದೆ, ಯುದ್ಧದ ಎಫೆಕ್ಟು ಯಾರು ದಳ್ಳಾಳಿಗಳು ಬರ್ತಾ ಇಲ್ಲ. ಹೋಟ್ಲ್ಗಳು ಬಂದಾಗಿವೆ, ನಿಮ್ಮ ಐಟಮು ಓಡ್ತಾ ಇಲ್ಲ, ನಾವು ಖರೀದಿ ಮಾಡೋಕ್ಕಾಯ್ತಾಯಿಲ್ಲ, ನಾವು ನಷ್ಟದಲ್ಲಿದ್ದೀವಿ, ಅದರಿಂದ ಬರೋಕ್ಕಾಯ್ತಾ ಇಲ್ಲ ಅಂತಿದ್ದಾರೆ. ನಾನು ಸುಮಾರು ಒಂದು 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ ಈ ಹೂಕೋಸು 4 ಎಕರೆಯಲ್ಲಿ. ಆದರೆ ಇವತ್ತು ವಸೂಲಿಗೆ ನಮಗೆ ಭಾರಿ ತುಂಬ ನಷ್ಟ ಆಗಿದೆ. ರೈತರು ಇವತ್ತಿನ ಪರಿಸ್ಥಿತಿಯಲ್ಲಿ ಅದೇ ಗತಿಗೆ ತಲುಪಿದ್ದಾನೆ. ಯಾವ ಪರಿಸ್ಥಿತಿ